ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ವಾರ ನಾವು ದೇವರು ನಮಗೆ ಕೊಟ್ಟಿರುವ ಬಿಡುಗಡೆಗೋಸ್ಕರ ನಾನು ಮಾತನಾಡಿದೆ. ಯಾವ್ಯಾವುದು ಬಿಡುಗಡೆ? ಯೇಸುವಿನ ರಕ್ತದಿಂದ ಬಿಡುಗಡೆ, ದೇವರಿಂದ ಬಿಡುಗಡೆ, ದೇವರ ವಾಕ್ಯದಿಂದ ಬಿಡುಗಡೆ. ಹಲ್ಲೆಲೂಯಾ. ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯವೆಲ್ಲ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಯೇಸು ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಯೇಸುವಿನ ರಕ್ತ ನಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದೇ ವಾಕ್ಯಗಳು ನಾವು 2 ವಾರ ಕಲ್ತಿದ್ದೀವಿ. ಬಿಡುಗಡೆ ಕೊಟ್ಟಿರುವ ನಾವು ಏನು ಮಾಡಬೇಕು? ದೇವರನ್ನು ಸ್ತುತಿಸಬೇಕು. ಹಲ್ಲೆಲೂಯಾ. ಎಷ್ಟು ಜನ ಬಿಡುಗಡೆ ಹೊಂದಿದವರು ಸ್ವಲ್ಪ ಕೈ ಎತ್ತರೆ ನೋಡೋಣ. ಹಾಗಾದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ. ನಾವೇನು ಮಾಡಬೇಕು? ದೇವರನ್ನು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. 116ನೇ ಕೀರ್ತನೆ 16 ಮತ್ತು 17ನೇ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ಯೆಹೋವನೇ ಕರುಣಿಸು, ನಾನು ನಿನ್ನ ಕಿಂಕರನು, ನಿನ್ನ ದಾಸಿಯ ಮಗನು, ನಿನ್ನ ಸೇವಕನು ಆಗಿದ್ದೇನೆ. ನನ್ನ ಬಂಧನಗಳನ್ನ ಬಿಚ್ಚಿಬಿಟ್ಟಿದ್ದಿ. ನನ್ನ ಬಂಧನಗಳನ್ನೆಲ್ಲ ಬಿಚ್ಚಿಬಿಟ್ಟಿದ್ದೀ. ಹಲ್ಲೆಲೂಯಾ. ನಾನು ನಿನಗೆ ಕೃತಜ್ಞತಾ ಯಜ್ಞಗಳನ್ನ ಸಮರ್ಪಿಸುವೆನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಬಂಧನಗಳನ್ನೆಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಎಷ್ಟು ಜನ ಬಂಧನಗಳು ಬಿಚ್ಚಿದ್ದಾರೆ? ಹಲ್ಲೆಲೂಯಾ. ಹಾಗಾದರೆ ಬಂಧನಗಳು ಬಿಚ್ಚಿರುವ ನಾವೇನು ಮಾಡಬೇಕು? ನಾನು ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸುವನು. ಬಂಧನಗಳು ಬಿಚ್ಚಿರೋ ನಮಗೆ ಸುಮ್ಮನೆ ಇರೋಕ್ಕಾಗಲ್ಲ. ನಾವು ದೇವರನ್ನು ಆರಾಧಿಸ್ತೀವಿ, ನಾವು ದೇವರನ್ನು ಸ್ತುತಿಸಬೇಕು. ಯಾಕಂದರೆ ದೇವರು ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮತ್ತು ನೋಡು 12 ಮತ್ತು 19ನೇ ವಾಕ್ಯ. ಯೆಹೋವ ನಾಮವನ್ನ ಪ್ರಖ್ಯಾತಿಪಡಿಸುವೆನು. ಯೆರೂಸಲೇಮೇ, ನಿನ್ನ ಮಧ್ಯದಲ್ಲಿ ಯೆಹೋವನ ಮಂದಿರದ ಅಂಗಳಗಳಲ್ಲಿ, ಯೆಹೋವನ ಮಂದಿರದ ಅಂಗಳಗಳಲ್ಲಿ ಆತನಿಗೆ ಹೊತ್ತ ಹರಕೆಗಳನ್ನ ಆತನ ಎಲ್ಲಾ ಜನರ ಮುಂದೆಯೇ, ಆತನ ಎಲ್ಲಾ ಜನರ ಮಧ್ಯೆ ಸಲ್ಲಿಸುವೆನು. ಸ್ತೋತ್ರ. ದೇವರ ನಮಗೆ ಸ್ತೋತ್ರವಾಗಲಿ. ಹರಕೆ, ದೇವರಿಗೆ ಕಾಣಿಕೆ. ಬಿಡುಗಡೆ ಆದವರು ದೇವರನ್ನು ಆರಾಧಿಸೋದು ಮಾತ್ರವಲ್ಲ, ದೇವರಿಗೆ ಏನು ಮಾಡಬೇಕಂದ್ರೆ ಕಾಣಿಕೆಯನ್ನು ಕೊಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬಂಧನವನ್ನು ಬಿಚ್ಚಲ್ಪಟ್ಟವರು, ಬಿಡುಗಡೆ ಆದವರು ಆರಾಧನೆ ಮಾಡಬೇಕು. ಮತ್ತು ಸುಮ್ಮನೆ ಆರಾಧನೆಗೆ ಬರೋದಲ್ಲ, ದೇವರಿಗೆ ಕೊಡುವರಾಗಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ 3 ವಿಧವಾದ ಬಿಡುಗಡೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಏನೇನೆಂದರೆ, ಮೊದಲನೇದಾಗಿ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರು ನಮಗೋಸ್ಕರ ಯುದ್ಧ ಮಾಡ್ತಿದ್ರು ಇಲ್ವಾ? ಏನು ಮಾಡ್ತಾಯಿದ್ರು? ಎಂದ ಯುದ್ಧ ಬಂದರೂ ದೇವರು ಹೇಳ್ತಾನೆ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ. ಹಲ್ಲೆಲೂಯಾ. ಹಂಗಂದರೆ ಅರ್ಥವೇನು? ಗಾಡ್ ಫಾರ್ ಅಸ್. ದೇವರು ನಮಗೋಸ್ಕರ ಯುದ್ಧ ಮಾಡುವನಾಗಿದ್ದಾನೆ. ಎರಡನೇದಾಗಿ ಗಾಡ್ ವಿತ್ ಅಸ್. ಗಾಡ್ ವಿತ್ ಅಸ್ ಅಂದರೆ ಏನು? ದೇವರು ನಮ್ಮ ಜೊತೆಯಲ್ಲಿ ಇಮ್ಮಾನುವೇಲ್. ಹಲ್ಲೆಲೂಯಾ. ಇಮ್ಮಾನುವೇಲ್ ಆದ ದೇವರು ನಮ್ಮ ಜೊತೆಯಲ್ಲಿ. ಮತ್ತೊಂದು ಹೇಳಿದಾಗ ನಿಮಗೆ ಆಶ್ಚರ್ಯ ಆಗುತ್ತೆ. 3ನೇದಾಗಿ ಏನು ಗೊತ್ತೇನು? ಗಾಡ್ ಇನ್ ಅಸ್. ದೇವರು ನಮ್ಮೊಳಗಡೆ. ಹಲ್ಲೆಲೂಯಾ. ದೇವರು ನಮ್ಮೊಳಗಡೆ. 1ನೇ ಕೊರಿಂಥ ನೋಡ್ರೆ, ನೀವು ದೇವರ ಆಲಯವಾಗಿದೆಯಲ್ಲ, ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆ. ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆ, ನಿಮಗೆ ಗೊತ್ತಿಲ್ಲ. ವಾಸ ಮಾಡುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲವೋ? ಹಾಗಾದರೆ ದೇವರು ಎಲ್ಲಿ ವಾಸ ಮಾಡ್ತಾನೆ? ನಮ್ಮಲ್ಲಿ ಒಳಗಡೆ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ಜೊತೆಯಲ್ಲಿರ್ತಾನೆ, ನಮಗೋಸ್ಕರ ಯುದ್ಧ ಮಾಡ್ತಾನೆ. ಅದು ಮಾತ್ರವಲ್ಲ, ದೇವರೆಲ್ಲಿರ್ತಾನೆ? ನಮ್ಮೊಳಗಡೆ ಇರುತ್ತಾನೆ. ಯಾರಿಗಿದೆಲ್ಲ? ಬಿಡುಗಡೆ ಹೊಂದಿದವರಿಗೆ. ಹಲ್ಲೆಲೂಯಾ. ಕಷ್ಟಗಳಿಂದ, ಪ್ರಯಾಸಗಳಿಂದ, ಪಾಪದಿಂದ, ಶಾಪದಿಂದ, ರೋಗದಿಂದ, ಕಷ್ಟಗಳಿಂದ ಬಿಡುಗಡೆ ಹೊಂದಿರುವ ನಮಗೆ ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆ. ಅದು ಮಾತ್ರವಲ್ಲ, ನಮ್ಮ ಜೊತೆಯಲ್ಲಿರುವ ದೇವರು. ಹಲ್ಲೆಲೂಯಾ. 3ನೇದಾಗಿ ನಮ್ಮ ಒಳಗಡೆ ಇರುವ ದೇವರು.
ಹಲ್ಲೆಲೂಯ. ನಮ್ಮ ಒಳಗಡೆ ಇರುವ ದೇವರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದೇವರ ವಾಕ್ಯ ಭಾಗಕ್ಕೋಸ್ಕರ 2 ವಾಕ್ಯಗಳು ನಾವು ಓದಬೇಕು. 1ನೇ ಅರಸ 17ನೇ ಅಧ್ಯಾಯ 24ನೇ ವಾಕ್ಯ ಮತ್ತು 2ನೇ ಅರಸ 4ನೇ ಅಧ್ಯಾಯ 9ನೇ ವಾಕ್ಯ. ಆಗ ಆಕೆ ಅವನಿಗೆ, ನೀನು ದೇವರ ಮನುಷ್ಯನೆಂದು, ಆಗ ಆಕೆ ಅವನಿಗೆ, ನೀನು ದೇವರ ಮನುಷ್ಯನೆಂದು, ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು, ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು. ಹಲ್ಲೆಲೂಯ. ಯೆಹೋವನ ನಿನ್ನ ಬಾಯಿಂದ ಬರೋ ಮಾತು ಯಾವ ಮಾತಲ್ಲ. ಯಾರ ಮಾತದು? ಯೆಹೋವನ ಮಾತು. ಹಲ್ಲೆಲೂಯ. ಒಬ್ಬ ಸ್ತ್ರೀ ಒಬ್ಬರ ವಿಷಯವಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಏನು? ನಿನ್ನಿಂದ ಬಾಯಿಂದ ಬೇರೆ ಏನು ಬರಲ್ಲ. ಏನು ಬರ್ತದೆ? ಯೆಹೋವನ ಮಾತು. ಹಲ್ಲೆಲೂಯ. ನಿನ್ನ ಬಾಯಿಂದ ಯೆಹೋವನ ಮಾತು ಬರುವುದಾಗಿದ್ದಾವೆ. ಹಲ್ಲೆಲೂಯ. ನೀನು ದೇವರ ಮನುಷ್ಯನು. ಯಾರು? ದೇವರ ಮನುಷ್ಯನು. ಹೆಂಗ್ರೆ ದೇವರ ಮನುಷ್ಯರಾಗ್ತೀರಿ? ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಯೇಸುವಿನ ಮುಂದೆ ಹರಕೆ ಮಾಡಿ ನಾವು ದೇವರ ಮಕ್ಕಳಾದಾಗ ಪಾಪದಿಂದ, ರೋಗದಿಂದ, ಶಾಪದಿಂದ ಬಿಡುಗಡೆ ಆದಾಗ ನಾವು ಯಾರಾಗ್ತೀವಿ? ದೇವರ ಮನುಷ್ಯರು. ನಮ್ಮ ವಿಷಯವಾಗಿ ಎಷ್ಟು ಜನ ಸಾಕ್ಷಿ ಹೇಳ್ತಾರೆ? ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೊಬ್ಬ ದೇವರ ಮನುಷ್ಯನು. ಅಲ್ಲಿ ಓಡಾಡ್ತಾನಲ್ಲ ಅವನೊಬ್ಬ ದೇವರ ಮನುಷ್ಯನು. ಹಲ್ಲೆಲೂಯ. ಒಬ್ಬ ದೇವರ ಮನುಷ್ಯನು. ನಾವು ಒಂದು ದಿವಸ ಬ್ಯಾಂಗ್ಳೂರಿನಲ್ಲಿ ಒಂದು ಕನ್ವೆನ್ಷನಲ್ಲಿ ಹೋಗಿದ್ದೀವಿ. ಮಧ್ಯದಲ್ಲಿ ನಾವೇನು ಮಾಡಿದ್ದೀವಿ, ಬಂದು ಸ್ವಲ್ಪ ಟೀ ಕುಡಿಯೋಣ ಅಂದೇಳಿ ಒಂದು ಹೋಟ್ಲ್ ಹತ್ರ ಹೋದರು. ಹೋಟ್ಲ್ ಹತ್ರ ಹೋದಾಗ ಅವ್ರು ಕೇಳ್ತಾರೆ, ನೀವು ದೇವರ ಸೇವಕರ, ನೀವು ಪಾಸ್ಟ್ರಾ ಅಂದ. ಹೂನಪ್ಪ, ನಾವು ದೇವರ ಸೇವಕರು, ನಾವು ಪಾಸ್ಟ್ರು ಅಂತಾರೆ. ಹಲ್ಲೆಲೂಯ. ದೇವರು ನೋಡ್ರಿ, ನಮ್ಮನ್ನು ನೋಡಿದ್ರೆ ಅನ್ಯರು ಗುರ್ತಿಸಬೇಕು. ಇವನೊಬ್ಬ ದೇವರ ಸೇವಕನು, ಇವರೊಬ್ಬ ದೇವರ ಮನುಷ್ಯನು ಎಂಬುದಾಗಿ ನಮ್ಮನ್ನು ನೋಡಿದಾಗ ಗುರ್ತಿಡಿಸ್ಬೇಕು. ಇಲ್ಲ ಅಂದರೆ ನಮಗೆ ಅವ್ರಿಗೆ ಏನ್ರಿ ವ್ಯತ್ಯಾಸ? ಹಲ್ಲೆಲೂಯ. ಹಾಗಾದರೆ ನಮ್ಮ ನಡೆ, ನುಡಿ, ಕ್ರಿಯೆಗಳೆಲ್ಲ ದೇವರಿಗೆ ಮೆಚ್ಚುಗೆ ಆಗಿರಬೇಕು. 2ನೇ ವಾಕ್ಯ ಕೂಡ ನಾವು ಓದೋಣ. 2ನೇ ಅರಸ 4ನೇ ಅಧ್ಯಾಯ 9ನೇ ವಾಕ್ಯ. ಆ ಸ್ತ್ರೀಯು ತನ್ನ ಗಂಡನಿಗೆ, ಆ ಸ್ತ್ರೀಯು ತನ್ನ ಗಂಡನಿಗೆ ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರ್ತಾ ಇರುವನು ಆ ಮನುಷ್ಯನು ಪರಿಶುದ್ಧನು ದೇವರ ಮನುಷ್ಯನು ಆಗಿರುತ್ತಾನೆ. ದೇವರ ಮನುಷ್ಯನು ಆಗೈತೆ ಎಂಬುದು ನನಗೆ ಗೊತ್ತಾಗೈತೆ. ನೋಡ್ರಿ, ಹಲ್ಲೆಲೂಯ. 2 ವಾಕ್ಯಗಳು ಇಬ್ಬರ ವಿಷಯವಾಗಿ ಹೇಳ್ತಾ ಇದ್ದಾರೆ. ಮೊದಲನೇ ನಾವು ಆಗಲೂ ಓದಿರೋ ವಾಕ್ಯವು ಏಲಿಯನ ವಿಷಯವಾಗಿ ಹೇಳ್ತಾರೆ. 2ನೇದು ಏಲಿಷನ ವಿಷಯವಾಗಿ ಹೇಳ್ತಾನೆ. ಹಲ್ಲೆಲೂಯ. ಏಲಿಯನ ವಿಷಯವಾಗಿ. ಏಲಿನೊಬ್ಬ ದೇವರ ಮನುಷ್ಯನಾಗಿದ್ದ. ದೇವರ ಆತ್ಮ ಅವನಲ್ಲಿತ್ತು. ಏನಿತ್ತು? ದೇವರ ಆತ್ಮ. ಹಲ್ಲೆಲೂಯ. ಬಿಡುಗಡೆ ಹೊಂದಿರುವ ನಮ್ಮಲ್ಲಿ ದೇವರ ಆತ್ಮ ಇರಬೇಕು. ಏಲಿನಲ್ಲಿ ದೇವರ ಆತ್ಮ ಇದ್ದರು. ಹೆಂಗೆ ಗೊತ್ತಾಗುತ್ತೆ ಏಲಿನಲ್ಲಿ 2 ಆತ್ಮ ಇತ್ತು ಅಂದ? ಏಲಿಷನ ಏನು ಕೇಳ್ತಾನೆ? ನಿನ್ನಲ್ಲಿ ಇರುವ 2 ಪಾಲು ನನಗೆ ಕೊಡು ಎಂಬುದಾಗಿ ಕೇಳ್ತಾನೆ. ಅವನಲ್ಲಿ ಇರೋದರಲ್ಲಿ 2 ಪಾಲು ಕೇಳ್ತಾ ಇದ್ದಾನೆ ಏಲಿಷ. ಹಾಗಾದರೆ ಏಲಿಯನಲ್ಲಿ ದೇವರ ಆತ್ಮ ಇದ್ದನು. ಅನೇಕ ಅದ್ಭುತ ಕಾರ್ಯಗಳನ್ನು ಏಲಿಯನು ಮಾಡಿದನು. ಮುಖ್ಯವಾಗಿ ಮಾಡಿದೇನು ಗೊತ್ತಾ? ತನ್ನ ಜನರು ಪಾಪಗಳಲ್ಲಿ ಬಿದ್ದಾಗ, ದೇವರ ಜನರು ಪಾಪಗಳಲ್ಲಿ ಬಿದ್ದಾಗ ದೇವರು ಏಲಿಯನಿಗೆ ಎಬ್ಬರಿಸಿದನು. ಹಲ್ಲೆಲೂಯ. ಭಾರಿ ದುಷ್ಟತನ, ಪಾಪದ ಜೀವದ, ದೇವರನ್ನು ಮರೆತಿರುವ ಜೀವನ, ದೇವರನ್ನು ಕೈಬಿಟ್ಟು ಅವರಿಗೆ ಇಷ್ಟ ಬಂದಂಗೆ ಜೀವಿಸೋದು. ಅಂಥ ಸಂದರ್ಭದಲ್ಲಿ ದೇವರು ಪ್ರವಾದಿಯಾದ ಏಲಿಯನಿಗೆ ಕಳಿಸಿದರು. ಎಲ್ಲಿ ಕಳಿಸಿದ್ರು ಗೊತ್ತಾ? ರಾಜನ ಅರಮನೆಗೆ. ಹಲ್ಲೆಲೂಯ. ಯಾಕಂದರೆ ಅವನು ಇದಕ್ಕೆಲ್ಲ ಸೈಡ್ ನಿಲ್ತಾನೆ. ರಾಜನು ಹೆಂಡತಿ ಇಸಬೇಲನು, ಅವಳು ಭಾಳ ಕೆಟ್ಟ ಒಂದು ಹೆಂಗಸು. ಅವರಿಂದ ದೇಶವೆಲ್ಲ ಏನಾಗ್ತಾ ಇದೆ?
ಕೆಟ್ಟೋಗ್ತಾ ಇದೆ. ದೇಶವೆಲ್ಲ ಪಾಪದಲ್ಲಿ ಬೀಳ್ತಾ ಇದ್ದಾರೆ. ದೇವರನ್ನ ಬಿಟ್ಟು ಇವರಿಗೆ ಇಷ್ಟ ಬಂದಂಗೆ ಇವರು ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಆವಾಗ ದೇವರು ಏಲಿಯನನ್ನು ಕಳಿಸಿಕೊಟ್ಟನು. ಏಲಿಯನ್ ಬಂದರು, ರಾಜನ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಹಲ್ಲೆಲೂಯಾ, ದೇಶದಲ್ಲಿ ಅಧರ್ಮಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ, ಪಾಪಗಳು ಹೆಚ್ಚಾಗಿಬಿಟ್ಟಿದ್ದಾವೆ, ನಿಜ ದೇವರನ್ನೆಲ್ಲ ಮರೆತು ಬಿಟ್ಟಿದ್ದಾರೆ. ಅದರಿಂದ ಏಲಿಯನ್ ಬಂದು ರಾಜನ ಮುಂದೆ ಹೇಳ್ತಾ ಇದ್ದಾನೆ. ನೋಡ ವಾಕ್ಯವನ್ನು. ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಹಲ್ಲೆಲೂಯಾ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯಾ ಎಂಬವನು ಆಹಾಬನಿಗೆ ಯಾರು ಗೊತ್ತಾ? ರಾಜನು. ಏಲಿಯನು ಅವ ದೇವರ ಪ್ರವಾದಿ. ಹಲ್ಲೆಲೂಯಾ. ಆ ಏಲಿಯನ್ ರಾಜನ ಮುಂದೆ ನಿಂತ್ಕೊಂಡು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ಮಳೆ ಬೀಳಬೇಕು ಅಂದರೆ ನಾನು ಹೇಳಬೇಕು. ಹಲ್ಲೆಲೂಯಾ. ನೋಡ್ರಿ, ಎಂಥ ಧೈರ್ಯ ಇರಬೇಕು. ಯಾಕೆ? ಅವನಲ್ಲಿ ದೇವರ ಆತ್ಮ ಅವನಲ್ಲಿತ್ತು, ಅವನಲ್ಲಿ ಧೈರ್ಯ ಇತ್ತು. ರಾಜನ ಮುಂದೆ ನಿಂತ್ಕೊಂಡು ಹೇಳಕ್ಕೆ ಅವನಿಗೆ ಧೈರ್ಯ ಇತ್ತು. ರಾಜನಿಗೆ ಹೇಳ್ತಾನೆ, ಇನ್ಮೇಲೆ ಮಳೆ ಬೀಳಬೇಕು ಅಂದರೆ ನಾನು ಹೇಳಬೇಕು. ಹಲ್ಲೆಲೂಯಾ. ಎಷ್ಟು ವರ್ಷ ಮಳೆ ಬರಲಿಲ್ಲ ಗೊತ್ತಾ? 3.5 ವರ್ಷ ಅಲ್ಲಿ ಮಳೆನೇ ಬರಲಿಲ್ಲ. ಹಲ್ಲೆಲೂಯಾ. ಜನಗಳ ಗತಿ ಏನಾಗುತ್ತೆ ರೀ? ದನ ಕರುಗಳ ಗತಿ ಏನಾಗುತ್ತೆ? 3.5 ವರ್ಷ ಮಳೆ ಇಲ್ಲ ಅಂದರೆ ಜನ ಯಾವ ರೀತಿ ಜೀವಿಸ್ತಾರೆ? ಯಾಕೆ ಮಳೆ ಬರಲಿಲ್ಲ ಗೊತ್ತಾ? ಜನಗಳು ಪಾಪ ಹೆಚ್ಚಾಯಿತು, ದೇವರನ್ನ ಬಿಟ್ಟರು, ಸತ್ಯ ದೇವರನ್ನ ಬಿಟ್ಟರು, ಅವ್ರಿಗೆ ಇಷ್ಟ ಬಂದಂಗೆ ನಡೆಯೋಕ್ಕೆ ಶುರುವಾಯಿತು. ಆವಾಗ ದೇವರು ಏಲಿಯನಿಗೆ ಕಳಿಸಿದರು, ಈ ಜನರಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನೀನೇ ಬೇಕು. ಹಲ್ಲೆಲೂಯಾ. ಏಲಿಯನು ರಾಜನ ಮುಂದೆ ನಿಂತ್ಕೊಂಡು ಹೇಳಿದರು, ನಾನು ಹೇಳತ್ತಂಗೆ ಮಳೆ ಬರಲ್ಲ ಹಂಗಂದೇಳಿ ಅವಾಗ ದೇವರವನಿಗೆ ಅಪ್ಪಣೆ ಕೊಟ್ಟರು. ಏನು ನೋಡೋದನ್ನ ವಾಕ್ಯ. ತರುವಾಯ ಯೆಹೋವನು ಏಲಿಯನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೆರಿ ತಳ್ಳದಲ್ಲಿ ಅಡಗಿಕೋ. ಯಾಕೆ? ರಾಜನ ಸಾಯಿಸ್ಬಿಡ್ತಾನೆ. ಇಲ್ಲ ಅಂದರೆ ಮಳೆ ಬರಲಿಲ್ಲ ಅಂದರೆ ಬಿಡಲ್ಲ. ಕೆರಿ ತಳ್ಳದಲ್ಲಿ ಏಲಿಯನು ಇದ್ದನು. ಹಲ್ಲೆಲೂಯಾ. ಯಾಕೆ ಕೆರಿ ತಳ್ಳದಲ್ಲಿ? ಅಲ್ಲೇ ನೀರಿತ್ತು, ಹಳ್ಳದಲ್ಲಿ ನೀರಿತ್ತು. ಆದರೆ ಸ್ವಲ್ಪ ದಿವಸ ಆದಮೇಲೆ ಏನಾಯಿತು? ಮಳೆ ಇಲ್ಲದ ಕಾರಣ ಹಳ್ಳದಲ್ಲಿರೋ ನೀರು ಬತ್ತಿ ಹೋಯಿತು, ನೀರಿಲ್ಲ. ಎಲ್ಲರ ಜನರು ಎಲ್ಲ ಇಸ್ರಾಯೇಲ್ ನೀರವರಿಗೆ ಯಾರಿಗೂ ನೀರಿಲ್ಲ, ಏಲಿಯನಿಗೂ ನೀರಿಲ್ಲ. ಹಲ್ಲೆಲೂಯಾ. ಊಟನೂ ಇಲ್ಲ. ಊಟಕ್ಕೆ ಏನು ಮಾಡಿದ್ರು ಗೊತ್ತೇನೋ? ದೇವರು ಒಬ್ಬರಿಗೆ ಅಪ್ಪಣೆ ಕೊಟ್ಟ. ಯಾರಿಗೆ? ಕಾಗೆಗೆ ಅಪ್ಪಣೆ ಕೊಟ್ಟ. ಕಾಗೆ ಏನು ಮಾಡ್ತಾನೆ? ಬೆಳಿಗ್ಗೆ ಸಾಯಂಕಾಲ ತಂದು ರೊಟ್ಟಿ ಮಾಂಸವನ್ನು ತಂದು ಕೊಡ್ತಾನೆ. ಒಳ್ಳೆ ಪುಷ್ಟಿಯಾದ ಆಹಾರ. ಹಲ್ಲೆಲೂಯಾ. ಕಾಗೆ ಎಲ್ಲಿಂದ ತರ್ಬೋದು ಗೊತ್ತಾ? ನನಗೆ ಅನಿಸಿಕೆ ಪ್ರಕಾರ ಆಗಾಬನ ಅರಸನ ಮನೆಯಿಂದಲೇ ತಂದಿರಬೇಕು. ಅಲ್ಲಿಂದ ಕತ್ಕೊಂಬಂದು ರೊಟ್ಟಿ ಮಾಂಸವನ್ನು ಏಲಿಯನಿಗೆ ತಂದು ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಳ್ಳದಲ್ಲಿ ನೀರು ಯಾವಾಗ ಬತ್ತೋಯ್ತೋ ಅವಾಗ ಏನಾಯಿತು? ಮತ್ತೆ ದೇವರು ಏಲಿಯನಿಗೆ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕಾಪಾಡೋದಕ್ಕೋಸ್ಕರ ಒಂದು ವಿಧವೆಯನ್ನು ಒಪ್ಪಿಸಿದ್ದೀನಿ ಎಂಬುದಾಗಿ. ನೋಡ ವಾಕ್ಯವನ್ನು ಓದು. ಆಗ ಯೆಹೋವನು, ನೀನಿಲ್ಲಿಂದ ಚೀದೋನ್ಯರ ಚಾರೆಪ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು, ನಿನ್ನನ್ನು ಸಾಕಬೇಕು ಅಂದ ಅಲ್ಲಿನ ಒಬ್ಬ ವಿಧವೆಗೆ ಅಲ್ಲಿಂದ ಒಂದು ವಿಧವೆಗೆ ಆಜ್ಞಾಪಿಸಿದ್ದೀನಿ. ಹಲ್ಲೆಲೂಯಾ. ಏಲಿಯನನ್ನು ತಿಳ್ಕೊಂಡು ಗೊತ್ತಾ? ಹಂಗಾರೆ ವಿಧವೆ ಭಾಳ ದೊಡ್ಡ ಸೌಕಾರ ವ್ಯಕ್ತಿ ಇರ್ಬೋದು, ಬೇಕಾದಷ್ಟು ಇರ್ಬೋದು ಅಂತ ಹೇಳಿ ಏಲಿಯನ್ ತಿಳ್ಕೊಂಡ. ಹಲ್ಲೆಲೂಯಾ. ಏಲಿಯನ್ ಮೆಲ್ಲಕ್ಕೆ ನಡ್ಕೊಂಡು ಹೋದ. ಆ ಊರಿಗೆ ಹೋದಾಗ ಏನು ಮಾಡ್ತಾಯಿದ್ರು ಗೊಬ್ಬ? ಅದು ವಿಧವೆ ಸೌದೆಯನ್ನು ಸೌದೆ ಕೂಡಿಸ್ತಾ ಇದ್ರು. ಏನಕ್ಕೆ? ಅಡಿಗೆ ಮಾಡೋಕ್ಕೆ. ಹಲ್ಲೆಲೂಯಾ. ಅಡಿಗೆ ಮಾಡೋಕ್ಕೆ ಸೌದೆ ಕೂಡಿಸ್ತಾ ಇದ್ರು.
ಆವಾಗ ಸೌದೆ ಕೂಡಿಸ್ತಾ ಇದೆಯಲ್ಲ, ಏಲೇನು ವಿಧವೆಗೆ ಏನು ಹೇಳಿದ್ರು ಗೊತ್ತಾ? ನನಗೆ ಒಂದು ತಂಬಿಗೆ ನೀರು ತೆಗೆದುಕೊಂಡು ತಂಬಿಗೆ ನೀರು ತಂದು ಕೊಡು. ಹಲ್ಲೆಲೂಯ. ಯಾಕೆ? ಮಳೆ ಇಲ್ಲ, ನೀರಿಲ್ಲ. ನೀರಿರೋ ಜಾಗದಕ್ಕೆ ಏಲಿಯನನ್ನು ಕಳಿಸ್ಕೊಟ್ರು. ಯಾವ ಊರು ಗೊತ್ತಾ? ಅದು ಸಾರೆಪ್ತ. ಸಾರಾಪ್ತೆ. ಸಾರಾಪ್ತೆ ಅಂದರೆ ಯಾವ ಊರು? ಸೀದೋನು. ಸೀದೋನು ಇಲ್ಲ, ಸೀದೋನ್ ಅಂತ ಬರೋದಿಲ್ವ ಅಲ್ಲಿ? ಚೀದೋನ್ಯರ ಸೀದೋನ್. ಸೀದೋನ್ ಅಂದರೆ ಯಾರು ಊರು ಗೊತ್ತೇನು? ಈ ಅರಸನ ಹೆಂಡತಿಯ ಇಸಬೇಲ್ನ ಊರು. ಇಸಬೇಲ್ನೇ ಇವಳು ಕೊಲ್ಲ ಕಾಯಿಸ್ತಾ ಇದ್ರು. ಅದು ಆ ಇಸಬೇಲ್ನ ಊರಿಗೆ ಹೋಗಿ ಏಲಿಯನಿಗೆ ದೇವರು ಕಳಿಸಿದರು. ಹಲ್ಲೆಲೂಯ. ಏಲಿಯನೇನು ಮಾಡ್ತಿದ್ರು ಗೊತ್ತಾ? ಅಲ್ಲಿ ಹೋದಾಗ ಒಂದು ವಿಧವೆ ಸೌದೆಯನ್ನು ಆರಿಸ್ತಾ ಇದ್ರು. ಒಂದು ಚೆಂಬು ನೀರು ನನಗೆ ತಂದು ಕೊಡು ಎಂಬುದಾಗಿ ಕೇಳಿದರು. ಆವಾಗ ಏನಾಯಿತು? ನೀರು ತೆಗೆದುಕೊಂಡು ಹೋಗುತ್ತಿರುವಾಗ, ನೀರು ತೆಗೆಯಕ್ಕೋಸ್ಕರ ಹೋಗ್ತಿರ್ಬೇಕಾದ್ರೆ ತಿರುಗಿ ಆಕೆಯನ್ನು ಕರೆದು ತಿರುಗಿ ಆಜ್ಞಾಪಿಸಿದ್ರು. ನೀನು ಬರುವಾಗ ನನಗೋಸ್ಕರ, ನೀನು ಬರುವಾಗ ನಮಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ. ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಬಾ, ಸ್ವಲ್ಪ ರೊಟ್ಟಿ ಸಾಕು ನನಗೆ, ತಗೊಂಬಾ ಎಂಬಾಗಿ ಹೇಳಿದರು. ಹಲ್ಲೆಲೂಯ. ಆವಾಗ ಆಕೆ ಏನು ಹೇಳಿದ್ರು ಗೊತ್ತಾ? ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಯೆಹೋವನಾಣೆ, ನನ್ನ ದೇವರಾಣೆ, ನನ್ನ ಹತ್ರ ರೊಟ್ಟಿ ಇರುವುದಿಲ್ಲ, ನನ್ನ ಹತ್ರ ರೊಟ್ಟಿ ಇಲ್ಲ. ನೋಡ್ರಿ, ದೇವರು ಎಂದ ಕಡೆ ಕಳಿಸಿದ್ದಾನೆ ಏಲಿಯನಿಗೆ. ರೊಟ್ಟಿ ಇಲ್ಲ, ನೀರು ಬೇಕಾದ್ರೆ ಸ್ವಲ್ಪ ಕೊಡ್ತೀನಿ. ಆವಾಗ ಅವಳು ಏನಂತಾರೆ? ಮುಂದೆ ಓದು. ಮಡಕೆಯಲ್ಲಿ ಒಂದು ಹಿಡಿ ಇಟ್ಟು, ಮಡಕೆಯಲ್ಲಿ ಒಂದು ಹಿಡಿ ಇಟ್ಟು, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಮೊಗೆಯಲ್ಲಿ ಸ್ವಲ್ಪ ಎಣ್ಣೆಯು, ಇವುಗಳ ಹೊರತಾಗಿ ಬೇರೇನೂ ಇಲ್ಲ. ಇದು ಹೊರತಾಗಿ ನಮ್ಮನೆಯಲ್ಲಿ ಏನೂ ಇಲ್ಲ. ಹಲ್ಲೆಲೂಯ. ಇದು ಹೊರತಾಗಿ ನಮ್ಮ ಮನೆಯಲ್ಲಿ ಏನೂ ಇಲ್ಲ. ಅಷ್ಟಾಯ್ತಲ್ಲ, ಸಾಕು. ಮೊದಲನೇದಾಗಿ ಆಮೇಲೆ ಒಂದು ಮಾತು ಹೇಳ್ತಾನೆ ನೋಡ್ರಿ ಅವಳು. ಈಗ 2 ಕಟ್ಟೆಗಳನ್ನು ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ, ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಇದು ತಿಂದುಬಿಟ್ಟು ಸಾಯ್ಬೇಕು ಅಂದೇಳಿ, ಇದನ್ನ ಯಾಕಂದ್ರೆ ಉಪವಾಸ ಏನೂ ಇಲ್ಲ. ಹಲ್ಲೆಲೂಯ. ಅಂದ ಸಂದರ್ಭದಲ್ಲಿ ಏನೇನು ಹೇಳ್ತಾನೆ ಗೊತ್ತಾ? ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು, ನಾನು ಹೇಳಿದಂಗ ನೀನು ಮಾಡು. ಆದರೆ ಮೊದಲು ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಹಲ್ಲೆಲೂಯ. ಹಲ್ಲೆಲೂಯ. ಆಮೇಲೆ ನೋಡು, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನ ಕಳುಹಿಸುವವರೆಗೆ. ಇಲ್ಲಿ ಗಮನ ಇಟ್ಟು ಕೇಳ್ರಿ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನ ಕಳುಹಿಸುವವರೆಗೆ, ನಾನು ದೇಶಕ್ಕೂ ಮಳೆಯನ್ನ ಕಳಿಸುವವರೆಗೂ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ನಿನ್ನ ಮನೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆನೂ ಮುಗಿದು ಹೋಗೋದಿಲ್ಲ. ಹಲ್ಲೆಲೂಯ. ದೇವರು ನಮಗೆ ಸುಮ್ಮನೆ ಅಲ್ಲ, ದೇವರು ಏಲಿಯನಿಗೆ ವಿಧವೆ ಮನೆ ಕಳಿಸಿರೋದು. ಹಲ್ಲೆಲೂಯ. ಯಾವಾಗಲೂ ಪಾತ್ರೆಯಲ್ಲಿ ಇಟ್ಟು ಇವಾಗ ತೆಗೆದ್ರೆ ಮತ್ತು ಆಮೇಲೆ ಅಷ್ಟೇ ಇಟ್ಟಿರ್ತದೆ. ಇವತ್ತು ಬೆಳಿಗ್ಗೆ ರೊಟ್ಟಿ ಮಾಡೋಣ ಅಂದೇಳಿ ಎಲ್ಲ ತೆಗೆದುಬಿಟ್ರೆ ಆಮೇಲೆ ನೋಡ್ತೀನಿ ಅಷ್ಟೇ ಇಟ್ಟಿರ್ತದೆ. ಮೊಗೆಯಲ್ಲಿ ಎಣ್ಣೆ ನೋಡಿದರೆ ಎಣ್ಣೆನೂ ಅಷ್ಟೇ ಇರ್ತದೆ. ಹಲ್ಲೆಲೂಯ. ಎಣ್ಣೆನೂ ರೊಟ್ಟಿ ಹಿಟ್ಟೂ ಖಾಲಿ ಆಗ್ತಲೇ ಇಲ್ಲ. ಎಣ್ಣೆ ರೊಟ್ಟಿ ಬೇಕಾದಷ್ಟು ಇದ್ದಾಗ ಏನಾಯ್ತು ಗೊತ್ತಾ? ಇವಳ ಸಂಬಂಧಿಕರೆಲ್ಲ ಬಂದುಬಿಟ್ರು. ಏಲಿಯನಿಗೆ ಸ್ಪೆಷಲಾಗಿ ಮೇಲೆ ಒಂದು ರೂಮ್ ಕೊಟ್ಟರು. ಹಲ್ಲೆಲೂಯ. ಏಲಿಯನ್ ರೂಮ್ನಾಗಿತ್ತು. ಯಾಕಂದರೆ ಬೇರೆ ಕಡೆಯಲ್ಲಿ ಇರೋಕ್ಕೆ ಜಾಗ ಇಲ್ಲ. ದೇವರು ಅಪ್ಪಣೆ ಮಾಡಿದ್ರು, ನಾನು ನಿನ್ನನ್ನು ಸಾಕೋದಕ್ಕೋಸ್ಕರ ಒಬ್ಬ ವಿಧವೆಯನ್ನು ಹಾಕಿದ್ದೀನಿ. ಹಲ್ಲೆಲೂಯ. ಹಾಗಾದರೆ ಮನೆ ದೊಡ್ಡದಿದ್ದೇವೆ. ಮೇಲ್ಛಾವಣಿಯಲ್ಲಿ ಹೋಗಿ ಏಲಿಯನು ಮಲ್ಕೊಂಡ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಿಂದ ದೇವರ್ರಿ. ಏನು ಇಲ್ಲದಲೇ ಒಂದು ಮನೆಗೆ ಹೋಗ, ದೇವರ ದಾಸನು, ದೇವರ ಪ್ರವಾದಿ ಆ ಮನೆಯಲ್ಲಿ ಕಾಲಿಟ್ಟಾಗ ಆ ಮನೆಗೆ ಸಮೃದ್ಧಿ ಆಯಿತು.
ಎಣ್ಣೆಗೂ ಕೊರತೆ ಇಲ್ಲ, ಹಿಟ್ಟಿಗೂ ಕೊರತೆ ಇಲ್ಲ, ರೊಟ್ಟಿಗೂ ಕೊರತೆ ಇಲ್ಲ. ದಿನ ರೊಟ್ಟಿ ತಿನ್ನು, ಎಣ್ಣೆ ತಿನ್ನು, ನೀರು ಕೊಡಿ. ಹಲ್ಲೆಲೂಯ. ಉಪವಾಸ ಅಂದು ಇಲ್ಲೇ ಇಲ್ಲ. ಆದರೆ ಇವಳು ಏನು ಹೇಳಿದ್ರು ಗೊತ್ತೇನು? ನಾವು ಕೆಲವು ಟೈಮ್ನಲ್ಲಿ ಮಾತಾಡ್ಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡಬೇಕು. ಇವಳು ಏನಂದ್ರೆ ಗೊತ್ತಾ? ನಾನು ಇದನ್ನು ತಿಂದು ನಾನು ನನ್ನ ಮಗನು ಸಾಯಬೇಕು ಅಂತ ತೀರ್ಮಾನ ಮಾಡಿದರು. ಹಲ್ಲೆಲೂಯ. ನೀವು ಯಾರೂ ಸಾಯಬೇಡ್ರಿ, ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ನಿನ್ನ ಮನೆಯಲ್ಲಿರೋ ಹಿಟ್ಟು ಖಾಲಿ ಆಗಲ್ಲ, ನಿನ್ನ ಮನೆಯಲ್ಲಿರೋ ಎಣ್ಣೆ ಖಾಲಿ ಆಗಲ್ಲ, ರೊಟ್ಟಿನೂ ಖಾಲಿ ಆಗಲ್ಲ. ಹಲ್ಲೆಲೂಯ. ಇನ್ನೊಂದು ವಿಷಯ ಏನು ಗೊತ್ತಾ? ರೊಟ್ಟಿ ಅಂದರೆ ಏನು ರೀ? ಎಣ್ಣೆ ಅಂದರೆ ಏನು? ಹಲ್ಲೆಲೂಯ. ಖಾಲಿ ಆಗದೆಲೇ ಇರೋ ರೊಟ್ಟಿ, ಖಾಲಿ ಆಗದೆಲೇ ಇರೋ ಎಣ್ಣೆ. ರೊಟ್ಟಿ. ಏಸಮ್ ಏನಂದರು? ನಾನೇ ಜೀವ ಕೊಡುವ ರೊಟ್ಟಿ. ಜೀವ ಕೊಡುವ ರೊಟ್ಟಿ ಯಾರು? ಯೇಸುನೇ ಜೀವ ಕೊಡುವ ರೊಟ್ಟಿ. ಹಲ್ಲೆಲೂಯ. ಯೇಸು ದೇವರ ವಾಕ್ಯ. ದೇವರ ವಾಕ್ಯ ಅಂದರೆ ಯಾರು ರೀ? ಯೇಸುನೇ. ಹಾಗಾದರೆ ಆ ಮನೆಯಲ್ಲಿ ಇಷ್ಟು ದಿವಸ ಪ್ರಾರ್ಥನೆ ಇರಲಿಲ್ಲ. ಎಲ್ಲ ಡೆಸ್ಪರೇಟ್, ನಿರಾಶೆ, ಸಮಸ್ಯೆಗಳು. ಯಾಕಂದರೆ ಏನು ಮಾಡಬೇಕು ನಾವು? ಒಂದೇ ಇಡೀ ಇಟ್ಟಿರೋದು, ಒಂದು ಸ್ವಲ್ಪ ಎಣ್ಣೆ ಇರೋದು. ಇವತ್ತು ಒಂದೇ ದಿವಸಕ್ಕಾಗೋದು. ಒಂದು ವಾರದಿಂದ ಯೋಚನೆ ಮಾಡ್ಕೊಂಬರ್ತಾಳೆ, ಏನು ಮಾಡಬೇಕು ನಾವು ಸಾಯೋದೇ ಗತಿ ಎಂಬುದಾಗಿ. ಸಮಸ್ಯೆಗಿರೋ ಮನೆಯದಿಗೆ ಏಲೇನು ಬಂದಾಗ ಆ ಮನೆಗಿದ್ದ ಸಮಸ್ಯೆಗಳೆಲ್ಲ ಪರಿಹಾರ ಆಯಿತು. ಹಲ್ಲೆಲೂಯ. ಆ ದೇವರ ಸೇವಕರು ದೇವರನ್ನ, ಯೇಸುವನ್ನು ನಿಮ್ಮ ಮನೆ ಕರೆದರೆ ನಿಮ್ಮ ಮನೆಗಿರುವ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಲ್ಲೆಲೂಯ. 15ನೇ ವಾಕ್ಯ ಓದು. ಆಕೆ ಹೋಗಿ ಅವನು ಹೇಳದಂತೆ ಮಾಡಿದಳು. ಆಕೆಯು ಆಕೆಯ ಮನೆಯವರು ಏಲಿಯನು ಅದನ್ನ ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಎಲ್ಲಿ ತಂಗ? ಅನೇಕ ದಿವಸಗಳು. ಹಲ್ಲೆಲೂಯ. ಊಟ ಮಾಡ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಂಗಾದರೆ ರೊಟ್ಟಿ ಮತ್ತು ಎಣ್ಣೆ ಇದ್ದರೆ ನಿಮಗೆ ಯಾವುದು ಕೊರತೆ ಇರಲ್ಲ. ಈ ರೊಟ್ಟಿ ಬೇರೆ ಯಾವುದೂ ಅಲ್ಲ, ದೇವರ ವಾಕ್ಯ. ಎಷ್ಟು ಜನ ದೇವರ ವಾಕ್ಯ ಓದ್ತಾ ಇದ್ದೀರಿ? ದೇವರ ವಾಕ್ಯ ಭಾಳ ಪ್ರಾಮುಖ್ಯವಾದ ವಾಕ್ಯ. ಈ ವಾಕ್ಯ ಬೇರೆ ಯಾರೂ ಅಲ್ಲ, ಯೇಸುನೇ ದೇವರ ವಾಕ್ಯ. ಯೇಸು ನಿಮ್ಮ ಮನೆಯಲ್ಲಿರಬೇಕು, ಎಣ್ಣೆ ಕೂಡ ಇರಬೇಕು. ಹಲ್ಲೆಲೂಯ. ನಿಮ್ಮ ಮನೆಯಲ್ಲಿರೋ ಎಣ್ಣೆ ಖಾಲಿಯಾಗಬಾರದು, ಏನೇನಂದರು? ಮಳೆ ಬರತ್ತಂಗ ನಿಮ್ಮ ಮನೆಯಲ್ಲಿ ಎಣ್ಣೆ ಖಾಲಿ ಆಗೋದಿಲ್ಲ. ಹಲ್ಲೆಲೂಯ. ಎಣ್ಣೆ ಖಾಲಿ ಆಗೋದಿಲ್ಲ. ಎಣ್ಣೆ ಅಂದರೆ ಬೇರೆ ಯಾವುದೂ ಅಲ್ಲ, ಪವಿತ್ರಾತ್ಮನ ಅಭಿಷೇಕ. ಹಲ್ಲೆಲೂಯ. ಪವಿತ್ರಾತ್ಮನ ಅಭಿಷೇಕ ಮತ್ತು ರೊಟ್ಟಿ. ಯಾರ್ಯಾರು ತಿಂದ್ರು ಗೊತ್ತಾವಲ್ಲ? ಎಲ್ಲ ಮೊದಲೇನಂದರು? ನನ್ನ ಮಗನು ನಾನು ಅಂತ ಹೇಳಿದರು. ಆಮೇಲೆ ಏನು ಹೇಳ್ತಾ ಇದ್ದಾರೆ? ನಮ್ಮ ಮನೆಯವರೆಲ್ಲರೂ ಅಂತಾರೆ. ಎಲ್ಲರೂ ಬಂದರು. ಯಾಕಂದರೆ ಅವ್ರ ಮನೆಗೆ ರೊಟ್ಟಿ ಇಲ್ಲ ಅಂದರೆ ನಮ್ಮ ಮನೆಗೆ ರೊಟ್ಟಿ ಐತೆ. ದೇವರ ವಾಕ್ಯ ನಿಮ್ಮ ಮನೆಯಲ್ಲಿದ್ದರೆ ನಿಮ್ಮ ಮನೆಗೆ ಜನ ಹುಡ್ಕೊಂಡು ಬರ್ತಾರೆ. ಆ ಮನೆಗೆ ಹೋದರೆ ದೇವರ ವಾಕ್ಯ ಸಿಕ್ಕುತ್ತೆ, ಆ ಮನೆಗೆ ಹೋದರೆ ರೊಟ್ಟಿ ಸಿಕ್ಕುತ್ತೆ. ಹಲ್ಲೆಲೂಯ. ರೊಟ್ಟಿ ಬೇಕಾ ನಿಮಗೆ? ಹಲ್ಲೆಲೂಯ. ದೇವರ ವಾಕ್ಯವನ್ನು ಓದಬೇಕು. ಎಣ್ಣೆ ಬೇಕಾ? ಪವಿತ್ರಾತ್ಮನ ಅಭಿಷೇಕ ನೀವು ಹೊಂದಬೇಕು. ಹಲ್ಲೆಲೂಯ. ಎಲ್ಲಿ ತಂಗ ಅಂದು ಗೊತ್ತಾ ನಿಮಗೆ? ಎಲ್ಲಿ ತಂಗ ಕೊಡ್ತಾರಂದೆ? ಮಳೆ ಬರೋ ತಂಗ. ಹಲ್ಲೆಲೂಯ. ಎಂಥ ಮಳೆ ರೇ ಇದು? ಎಂಥ ಮಳೆ ಇದು? ಶುದ್ಧಿ ಮಾಡುವ ಮಳೆ. ಇಡೀ ದೇಶವೆಲ್ಲ ಕ್ಲೀನಾಗಿ ಹೋಗುತ್ತೆ. ಅಂದ ಮಳೆ ಬರತ್ತಂಗ ನಿಮಗೆ ಹಿಟ್ಟು ಖಾಲಿ ಆಗಲ್ಲ, ಎಣ್ಣೆನೂ ಖಾಲಿ ಆಗಲ್ಲ. ಹಲ್ಲೆಲೂಯ. ಹಾಗಾದರೆ ಎಣ್ಣೆ ಮತ್ತು ರೊಟ್ಟಿ ಯಾರ ಮನೆಗೆ ಬೇಕು? ಎಷ್ಟು ಜನ ಮನೆಗೆ ಬೇಕ್ರಿ ಎಣ್ಣೆ ರೊಟ್ಟಿ? ಹಲ್ಲೆಲೂಯ. ಎಣ್ಣೆ ರೊಟ್ಟಿ ದೇವರು ಕೊಡ್ತಾರೆ. ದೇವರ ವಾಕ್ಯ ಮತ್ತು ಪವಿತ್ರಾತ್ಮನ
ಅಭಿಷೇಕ ಇವೆರಡು ನಿಮ್ಮಲ್ಲಿದ್ದರೆ ನಿಮಗೆ ಯಾವ ಕೊರತೆ ಇರಲ್ಲ, ಯಾವ ಸಮಸ್ಯೆ ಇರಲ್ಲ. ದೇವರು ನಿಮ್ಮನ್ನು ಕಾಪಾಡ್ತಾನೆ. ಮಳೆ ಬೆರತಂಗ. ಮಳೆ ಅಂದರೆ ಏನು ಗೊತ್ತಾ? ಮುಂಗಾರು ಮಳೆ, ಹಿಂಗಾರು ಮಳೆ. ಹಲ್ಲೆಲೂಯಾ. ನಾವು ಓದ್ತೀವಲ್ಲ ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 36-37. ನೋಡಪ್ಪ ಅದು ವಾಕ್ಯ. ಆ ಜಾತ್ರೆ ಮಹಾದಿವಸದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದ್ರೂ ನೀರಡಕೆಯಾದರೆ ನನ್ನ ಬಳಿಗೆ ಬಂದು ಕುಡಿಯಿರಿ. ನಂಬಿದವನ ಹೊಟ್ಟೆಯೊಳಗಿಂದ, ನನ್ನನ್ನು ನಂಬಿರುವ ಹೊಟ್ಟೆ ಒಳಗಡೆಯಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು. ಜೀವಕರವಾದ ನೀರಿನ ಹೊಳೆಗಳನ್ನು ಹರಿಯುವುದು. ಹಲ್ಲೆಲೂಯಾ. ಇದು ಎಂಥ ಹೊಳೆ ರೀ, ಎಂಥ ನೀರು ರೀ, ಎಂಥ ಮಳೆ ಇದು! ಜೀವಕರವಾದ ನೀರು. ಹಲ್ಲೆಲೂಯಾ. ಈ ಮಳೆ ಬರತಂಗ ಏನು ರೊಟ್ಟಿನೂ ಇರ್ತವೆ, ಎಣ್ಣೆನೂ ಇರ್ತವೆ. ಮಳೆ ಬಂದಮೇಲೆ ಏನು ಗೊತ್ತಾ? ಈಜಾಡುವ ಒಂದು ಅನುಭವ. ಹಲ್ಲೆಲೂಯಾ. ನಾವು ನೋಡ್ತೀವಿ ಹಳೆ ಒಡಂಬಡಿಕೆ ಕಾಲದಲ್ಲಿ ವಾಕ್ಯ ಇದೆ, ಎಸ್ಕೇಲ್ ಬರೆದ ಗ್ರಂಥನೇ. ನಾವು ನೀರು ಎಲ್ಲಿ ತಂಗ ಇರ್ತವೆ ಅಂದರೆ ಮೊಣಕಾಲು ತಂಗ, ಹೆಜ್ಜೆ ಮುಳುಗುವಷ್ಟು ಮೊಣಕಾಲು ತಂಗ, ಸೊಂಟದವರೆಗೂ ಈಜಾಡುವಷ್ಟು ನೀರು. ಹಲ್ಲೆಲೂಯಾ. ಆ ಅನುಭವ ನಮಗೆ ಬೇಕು. ಆ ಅನುಭವ ನಮ್ಮಲ್ಲಿದ್ದರೆ ಎಲ್ಲ ಕೊರತೆಗಳನ್ನು ನೀಗಿಸ್ತದೆ. ದೇವರು ನಮ್ಮ ಜೊತೆಯಲ್ಲಿರ್ತಾರೆ. ಹಲ್ಲೆಲೂಯಾ. ನಮ್ಮೊಳಗಡೆ ದೇವರು ಇರ್ತಾರೆ. ಹಲ್ಲೆಲೂಯಾ. 3 ವಿಷಯ ನಾನು ಹೇಳಿದೆ. ಏನು? ದೇವರು ನಮಗೋಸ್ಕರ ಯುದ್ಧ ಮಾಡ್ತಾನೆ. 2ನೇದಾಗಿ ದೇವರು ಇಮ್ಯಾನುವೇಲ್ ನಮ್ಮ ಜೊತೆಯಲ್ಲಿರ್ತಾನೆ. 3ನೇದಾಗಿ ದೇವರು ನಮ್ಮ ಹೃದಯದಲ್ಲಿರ್ತಾನೆ. ನಮ್ಮೊಳಗಡೆ ಇರುವ ದೇವರು, ನಮ್ಮೊಳಗಡೆ ಇರುವ ಯೇಸು. ಆ ಯೇಸು ನಮ್ಮೊಳಗಡೆ ಬಂದರೆ ಆ ಯೇಸು ನಮ್ಮನ್ನು ನಡೆಸ್ತಾನೆ. ಆ ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾನೆ. ತಪ್ಪು ದಾರಿಯಾಗಿ ನಮ್ಮನ್ನು ಬಿಡೋದಿಲ್ಲ. ಹಲ್ಲೆಲೂಯಾ. ದೇವರು ನಮ್ಗೆ ಸ್ತೋತ್ರವಾಗಲಿ. ಆದರೆ ದೇವರು ನಮಗೆ ಬಿಡುಗಡೆ ಕೊಟ್ಟ ಮೇಲೆ ಈಗ ಆ ಕಾರ್ಯಗಳೆಲ್ಲ ನಮ್ಮಲ್ಲಿ ನೆರವೇರಿಸಬೇಕು. ದೇವರು ನಮ್ಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಕರ್ತನೇ, ನೀನೆಷ್ಟೋ ಒಳ್ಳೆಯನಪ್ಪ. ಹಲ್ಲೆಲೂಯಾ. ರೊಟ್ಟಿ ಮತ್ತು ಎಣ್ಣೆ ನಮ್ಮ ಮನೆಗಳಲ್ಲಿ ಖಾಲಿ ಆಗಬಾರ್ದಪ್ಪ. ರೊಟ್ಟಿ ಮತ್ತು ಎಣ್ಣೆ ನಮ್ಮ ಮನೆಗಳಲ್ಲಿ ಖಾಲಿ ಆಗಬಾರ್ದು ಕರ್ತನೆ. ದೇವರ ವಾಕ್ಯವು, ಪವಿತ್ರಾತ್ಮನ ಅಭಿಷೇಕವು ನಮ್ಮ ಮನೆಯಲ್ಲೆಲ್ಲ ಇರಬೇಕು ಕರ್ತನೆ. ದೊಡ್ಡ ಮಳೆ ಬರತ್ತಂಗ ಕರ್ತನೆ ಇವು ನಮ್ಮಲ್ಲಿರಬೇಕು. ದೊಡ್ಡ ಮಳೆ ಬಂದಾಗ ನಾವು ಅದರಲ್ಲಿ ಈಜಾಡುವ ಸ್ಥಿತಿಯಲ್ಲಿ ಬರ್ತೀವಲ್ಲಪ್ಪ ಕರ್ತನೆ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ ಕರ್ತನೆ. ಯಾರ್ಯಾರು ಕಷ್ಟದಲ್ಲಿ, ರೋಗದಲ್ಲಿ, ಪ್ರಯಾಸದಲ್ಲಿ, ಸಮಸ್ಯೆಗಳಲ್ಲಿದ್ದರೆ ಕರ್ತನೆ, ನಿನ್ನ ಹಸ್ತವನ್ನು ಚಾಚವನ್ನು ಮುಟ್ಟಪ್ಪ. ನಿನ್ನ ಹಸ್ತವನ್ನು ಚಾಚಿ ಮುಟ್ಟು ಕರ್ತನೆ. ನೀನು ಸರ್ವಶಕ್ತನಾದ ದೇವರು. ನಿನ್ನೆಲ್ಲ ಸಾಧ್ಯವಾದ ಕಾರ್ಯಗಳಿಲ್ಲ ಕರ್ತನೆ. ಯಾರ್ಯಾರು ಕಷ್ಟದಲ್ಲಿದೆ, ರೋಗದಲ್ಲಿದ್ದರೆ ನೀನು ಅವರಿಗೆ ಬಿಡುಗಡೆ ಕೊಡಪ್ಪ. ಅದು ಎಂಥ ರೋಗವನ್ನು ಆಗಲಪ್ಪ ಕರ್ತನೆ. ಕರ್ತನೆ, ಆ ರಸ್ತ ಕುಸುಮ ರೋಗದಿನ ಬಟ್ಟೆಯ ಕೊಂಡಿಯನ್ನು ಮುಟ್ಟಿದಾಗ ನೀನು ಬಿಡುಗಡೆ ಕೊಟ್ರಲ್ಲಪ್ಪ. ಯೇಸುವೇ, ನಿನ್ನ ಶಕ್ತಿ ಅವಳ ಮೇಲೆ ಬಂದಲ್ಲಪ್ಪ ಕರ್ತನೆ. ಆ ಶಕ್ತಿ ನಮಗೆ ಬೇಕು ಕರ್ತನೆ. ಆ ಪವಿತ್ರಾತ್ಮನ ಶಕ್ತಿ ಯೇಸುವಿನಲ್ಲಿದ್ದ ಆ ಶಕ್ತಿ ನಮಗೆ ಕೊಡಪ್ಪ ಕರ್ತನೆ. ಎಂಥ ರೋಗವಿದ್ರೂ ಬಿಡುಗಡೆ ಉಂಟಾಗುತ್ತಲ್ಲಪ್ಪ. ಹಲ್ಲೆಲೂಯಾ. ಈ ವಾಕ್ಯ ಕೇಳುವನ್ನ ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಅವರೆಂಥ ರೋಗಿಯಾಗಿ ಮಲ್ಕೊಳ್ಳಿ, ನೀನು ಅವರಿಗೆ ಬಿಡುಗಡೆ ಕೊಡು. ನಿನ್ನ ಹಸ್ತವನ್ನು ಚಾಚಿ ಅವರನ್ನು ಮುಟ್ಟುಗರ್ತಾನೆ. ಹಲ್ಲೆಲೂಯಾ. ಎಲ್ಲ ವ್ಯಕ್ತಿಗಳಿಗೆ ವಿರುದ್ಧವಾಗಿ, ಕುಟುಂಬಕ್ಕೆ ವಿರುದ್ಧವಾಗಿ ಹೋರಾಡುತ್ತಾ ಇರುವ ಎಲ್ಲ ಅಂಧಕಾರ ಶಕ್ತಿಗಳು, ಸೈತಾನ ಕ್ರಿಯೆಗಳು, ಎಲ್ಲ ಮಾಟಮಂತ್ರ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟುದೊಲಗಲೆ ಪೂರ್ಣ ಬಿಡುಗಡೆ ಉಂಟಾಗಲಪ್ಪ. ನಿನ್ನ ರಕ್ತ ಕೋಟೆ ಒಳಗಡೆ ಕಾಪಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.